ನಮಸ್ಕಾರ. ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೂಡ ಮಠದಲ್ಲಿ ಪರಮಪೂಜ್ಯ ಲಿಂಗೈಕ ಶ್ರೀ ಸದ್ಗುರು ಚನ್ನಬಸವ ಶಿವ ಯೋಗಿಗಳವರ 74ನೇ ಜಾತ್ರಾ ಮಹೋತ್ಸವವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಡಾಕ್ಟರ್ ಶ್ರೀ ಗುರು ಮಹಂತ ಸ್ವಾಮಿಗಳು ಚಿತ್ತರಿಗೆಯ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಅವರು ಪಾವನ ಸಾನ್ನಿಧ್ಯವನ್ನು ವಹಿಸಿದರು. ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸಂಸ್ಥಾನ ಹಿರೇಮಠ ಹಾರಕೂಡ ಅವರು ದಿವ್ಯ ನೇತೃತ್ವವನ್ನು ವಹಿಸಿದರು. ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಗುರು ಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರು ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ರೈತರ ಪಹಣಿಗಳಲ್ಲಿ ಉಂಟಾಗಿರುವ ದೋಷದಿಂದಾಗಿ ರೈತರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಕೂಡಲೇ ರೈತರ ಸಮಸ್ಯೆ ಇತ್ಯರ್ಥಪಡಿಸಬೇಕು ಅಂತ ಶಾಸಕ ಪ್ರಭು ಬಿ ಚವ್ಹಾಣ್ ಅವರು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಔರಾದ್ಬಿ ತಾಲೂಕಿನ ಇಟಿಗಾಳ್, ನಾಗನಪಲ್ಲಿ, ಚಿಂತಾಕಿ, ಬೆಲ್ಲದಾಳ, ಗುಡಪಳ್ಳಿ, ಮೆಡಪಳ್ಳಿ, ಉಜ್ನಿ, ಸುಂಕನಾಳ್ ಹಾಗೂ ಚಿಕ್ಲಿ ಜೆ ಗ್ರಾಮಗಳಲ್ಲಿ ಗ್ರಾಮ ಸಂಚಾರವನ್ನು ನಡೆಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ಪ್ರಭು ಚವ್ಹಾಣ್ ಈ ಗ್ರಾಮಗಳಲ್ಲಿನ ರೈತರ ಪಹಣಿಗಳಲ್ಲಿ ಕಾಣಿಸಿರುವ ದೋಷಗಳಿಂದಾಗಿ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ. ಹಾಗಾಗಿ ಅವರ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಊರಿನಲ್ಲಿ ಜಾಸ್ತಿ ಕೆಲಸ ಆಗುತ್ತೆ. ತಾಲೂಕು ಗ್ರಾಮ ಪಂಚಾಯತ್ ಮಾಡಬೇಕು. ದೀಪ ಅವರೇ ಹಚ್ಚಬೇಕು, ಕ್ಲೀನ್ ಅವರೇ ಮಾಡಬೇಕು, ಶ್ರೀಣ ಅವರೇ ಮಾಡಬೇಕು, ಎಲ್ಲ ಅವರೇ ಜಾಸ್ತಿ ಕೆಲಸ. ನಾನು ನೋಡ್ಬೇಕು ಅಷ್ಟೇ, ಏನಾಗಿಲ್ಲಪ್ಪ ಮಾಡ್ರಪ್ಪ ಹೇಳ್ಬೇಕು. ಅದಕ್ಕಾಗಿ ತಾವು ಬಿಡಿಯೋ ಯಾರವ ತಾರಾಜಿ ಮಾಡಿಸ್ತದೆ. ಹಿಂದೆ ಇತ್ತು, ಈಗ ಕಂಪ್ಲೀಟ್ ಜಾಸ್ತಿ ಕೊಡ್ತಾ ಇತ್ತು. ನಮ್ದು ಮುಂದೆ ಕಂಪ್ಲೀಟ್ ಇದ್ದಿಲ್ಲ. ಯಾವ ರಿಟೈರ್ ಆಗ್ತಾ ಇದ್ರಿ? ಕಂಪ್ಲೀಟ್ ಕೊಡ್ತಾ ಇದ್ರಿ. ಬೋರ್ಡ್ರ ಈಗ ಮಾಡ್ಬೇಡಪ್ಪ. ಮುಂಚೆ ಕಂಪ್ಲೀಟ್ ಇದ್ದಿಲ್ಲ, ಅದನ್ನ ಹೇಳಿವಿ. ಈಗ ಜಾಸ್ತಿ ಕೊಡ್ತಾ ಇದೆ, ಸರಿಪಡಿಸ್ರಿ. ಕಲ್ಟ್ ಚಿತ್ರದ ಪ್ರಚಾರದ ಹಿನ್ನೆಲೆ ನಿನ್ನೆ ಬೀದರ್ ನಗರಕ್ಕೆ ಆಗಮಿಸಿದ ವೇಳೆ ಯುವ ನಟ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಸುಪುತ್ರ ಜಾಹಿದ್ ಖಾನ್ ಬೀದರ್ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಡಾವಣೆಯಲ್ಲಿರುವಂತಹ ನೂತನ ವಾಲಿ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಕಲ್ಟ್ ಚಿತ್ರದ ಪ್ರಮೋಷನ್ ಹಿನ್ನೆಲೆ ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಭವ್ಯ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ನಂತರ ವಾಲಿ ಅವರ ನೂತನ ಮನೆಗೆ ಭೇಟಿ ನೀಡಿದ ನಾಯಕ ನಟ ಜಯೀದ್ ಖಾನ್ ಹಿರಿಯರಾದ ಶಿವಶರಣಪ್ಪ ವಾಲಿ ಅವರನ್ನ ಭೇಟಿಯಾಗಿ ಚಿತ್ರದ ಯಶಸ್ವಿಗಾಗಿ ಅವರ ಸಹಕಾರವನ್ನು ಕೋರಿದ್ರು ಮತ್ತು ಇದೇ ವೇಳೆ ಅವರ ಆಶೀರ್ವಾದವನ್ನು ಪಡೆದರು. ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ತೊಗಲೂರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಸದ್ದು ಕೇಳಿ ಬರ್ತಾ ಇದೆ. 2017-18ರಲ್ಲಿ ಅರ್ಜಿ ಹಾಕಿದ್ದು ಆ ಮನೆಗಳು 2024-25ರಲ್ಲಿ ಮಂಜೂರಾಗಿದ್ದು ಫಲಾನುಭವಿಗಳು ಮನೆಯ ಕಟ್ಟಡ ಕಟ್ಟಿಕೊಳ್ಳುತ್ತಿರುವ ಸಮಯದಲ್ಲಿ ಮನೆಯ GPS ಮಾಡಲು 1,000 ರೂಪಾಯಿ ಬಿಲ್ಲನ್ನು ಮಾಡಲು ಮತ್ತು 5,000 ರೂಪಾಯಿಯನ್ನು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಹದೇವ್ ಜಮ್ಮ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಿದ್ದಲಿಂಗು ಹಾಗೂ ಬಿಲ್ ಕಲೆಕ್ಟರ್ ಸಂತೋಷ್ ಎನ್ನುವರಿಗೆ ಸೇರಿ ಫಲಾನುಭವಿಗಳಿಂದ ಹಣ ಪಡೆದು ಭ್ರಷ್ಟಾಚಾರ ಬೆಸಗುತ್ತಿದ್ದಾರೆ ಅಂತ ಹುಲಸೂರು ತಾಲೂಕಿನ ದಲಿತ ಸೇನೆ ವತಿಯಿಂದ ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ದೂರು ನೀಡಿದರು. ಈಗ 2-3 ತಿಂಗಳು ಆಯ್ತಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಬಾಂಗ್ಲಾದೇಶದಲ್ಲಿನ ಅಮಾಯಕ ಹಿಂದೂ ಯುವಕನನ್ನ ಮರಕ್ಕೆ ಜೀವಂತವಾಗಿ ನೇತು ಹಾಕಿ ಗಲ್ಲಿಗೇರಿಸಿ ಕೊಂದ ಅಮಾನವೀಯ ಕೃತ್ಯವನ್ನು ಖಂಡಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶರಣು ಸಲ್ಗಾರ್ ಮಾತನಾಡಿ, ನಾವು ಹಿಂದೂಗಳು ಭಾರತೀಯರು ಇದಕ್ಕೆ ತಕ್ಕ ಉತ್ತರ ಕೊಡುತ್ತೇವೆ. ಆದರೆ ಈ ಹೀನ ಕೃತ್ಯದ ಬಗ್ಗೆ ದೇಶದ ಒಬ್ಬ ಕಾಂಗ್ರೆಸ್ಸಿಗನಾಗಲಿ ರಾಜ್ಯದ ಒಬ್ಬ ಕಾಂಗ್ರೆಸ್ಸಿಗನಾಗಿ ಧ್ವನಿ ಎತ್ತುತ್ತಿಲ್ಲ. ಆ ಯುವಕ ಹಿಂದೂ ಆಗಿ ಹುಟ್ಟಿದ್ದ ಕಾರಣದಿಂದಲೇ ಅವನನ್ನು ಜೀವಂತವಾಗಿ ಲೈವಲ್ಲಿಟ್ಟು ಕೊಂದರು. ಈಗಲಾದರೂ ಹಿಂದೂಗಳು ಎಚ್ಚೆತ್ತುಕೊಳ್ಬೇಕು, ಇಲ್ಲದಿದ್ದರೆ ಇದು ಬಾಂಗ್ಲಾದೇಶದಲ್ಲಿ ನಡೆದಂಥ ಕೃತ್ಯ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ನಡೆಯಬಹುದು ಅಂತ ತಿಳಿಸಿದರು. ನಡು ಬೀದಿದೊಳಗೆ ಮರಕ್ಕೆ ಕಟ್ಟಿ
ಜೀವಂತ ಸುಟ್ಟು ಲೈವ್ ಬಿಡ್ತಾರಂದ್ರೆ ಬಹುತೇಕ ಆ ಘಟನೆಯನ್ನ ನೋಡಿ ಈ ದೇಶದ 130 ಕೋಟಿ ಜನ ಬಹುತೇಕ ನಮ್ಗೆ ಯಾವ ರೀತಿ ಅನ್ಸದಪ್ಪ ಅಂದ್ರೆ ನಮ್ಮ ಸಹೋದರಿಗೆ ಬೆಂಕಿ ಇಟ್ಟನಷ್ಟು ಮಟ್ಟಿಗೆ ನಮಗೆ ನೋವಾಗಿದೆ ಈ ವಿಷಯ. ನಾವೆಲ್ಲರೇ ಸುಮ್ ಕೂತೀವಿ ಅಂತ ಹೇಳಿ ತಾವು ತಿಳ್ಕೊಬೇಡ್ರಿ. ಇದ್ರ ಉತ್ತರ ನಾವು ನಿಮ್ಗೆ 100ಕ್ಕೆ 100 ಕೊಡ್ತೀವಿ. ನಾವು ಹಿಂದೂಗಳು, ನಾವು ಭಾರತೀಯರು. ಆದ್ರೆ ನನಗೆ ಅತ್ಯಂತ ನೋವಿನ ವಿಷಯ ಏನಂದ್ರೆ ಈ ದೇಶದೊಳಗೆ ಒಬ್ಬ ಕಾಂಗ್ರೆಸ್ಸಿಗ, ಈ ರಾಜ್ಯದೊಳಗೆ ಒಬ್ಬ ಕಾಂಗ್ರೆಸ್ಸಿಗನು ಕೂಡ ಈ ಘಟನೆಗೆ ವಿರೋಧವಾಗಿ ಇಂಥ ಘಟನೆ ನಡೀಬಾರ್ದಾಗಿತ್ತು. ಯಾರು ಎದುರು ನಿಂದಿರಿಸಿ ಲೈವ್ ಇಟ್ಟು ಜೀವಂತ ಮನುಷ್ಯ ಬೆಂಕಿ ಹಚ್ಚಿ ಸುಡ್ತಾರಲ್ಲ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ಒಬ್ಬ ಕಾಂಗ್ರೆಸ್ದು ಬಹುದಿನಗಳಿಂದ ಉದ್ಘಾಟನೆ ಭಾಗ್ಯ ದೊರೆಯದೆ ಕಳೆದುಕೊಂಡಿದ್ದ ನಿಂತಿದ್ದಂಥ ಇಂದಿರಾ ಕ್ಯಾಂಟೀನ್ಗೆ ಇಂದು ಉದ್ಘಾಟನೆ ಭಾಗ್ಯ ದೊರೆತಿದ್ದು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಉದ್ಘಾಟನೆಯನ್ನು ನೆರವೇರಿಸಿದರು. ಬೀದರ್ ನಗರದ ಓಲ್ಡ್ ಸಿಟಿಯಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲಿ ನಿರ್ಮಾಣವಾಗಿರುವಂಥ ನೂತನ ಇಂದಿರಾ ಕ್ಯಾಂಟೀನ್ ಅನ್ನು ಇಂದು ಸಚಿವ ರಹೀಂ ಖಾನ್ ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಹೀಂ ಖಾನ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ಕೂಡ ಒಂದು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 180 ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳು ಅನುದಾನ ಬಿಡುಗಡೆ ಮಾಡಿದ್ದಾರೆ ಅಂತ ತಿಳಿಸಿದರು. ಹೊಸ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದೆ. ಇದು ಟೋಟಲಿ 187 ಹೊಸ ಇಂದಿರಾ ಕ್ಯಾಂಟೀನ್ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಂದ್ರ ಮೇಲೆ ಹೊಸ ಕೊಟ್ಟಿದ್ದಾರೆ. ಸುಮಾರು ಕಡೆ 90% ಎಲ್ಲ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗಿದೆ. ಮತ್ತು ಇದು ಒಂದು ಮುಖ್ಯಮಂತ್ರಿ ಅವ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಇತ್ತು. ಮೊದಲೇ ಮುಖ್ಯಮಂತ್ರಿ ಇದ್ದಾಗ ಅವರು 180 ತನಕ ಕೊಟ್ಟಿದ್ದರು. ಮತ್ತು ಈ ಸಲ ಮತ್ತೆ ಮುಖ್ಯಮಂತ್ರಿ ಆದ್ರ ಮೇಲೆ ಇನ್ನೂ 187 ಕೊಟ್ಟಿದ್ದಾರೆ. ಯಾಕಂದರೆ ಇದು ಎಸ್ಪೆಷಲಿ ಬಡವ್ರ ಸಲಗೆ ಮತ್ತು ಯುವಕರಿಗೆ, ರೈತರಿಗೆ, ಲೇಬರ್ಸ್ಗೆ, ಆಟೋ ರಿಕ್ಷಾ ಅವರಿಗೆ ಯಾರೂ ಇರಲಿ ಎಲ್ಲರಿಗೆ ಇದು ಒಂದು ತುಂಬ ಸಪೋರ್ಟ್ ಆಗ್ತದೆ. ಯಾಕಂದರೆ 5 ರೂಪಾಯಿನಲ್ಲಿ ಬ್ರೇಕ್ಫಾಸ್ಟ್ ಇದೆ, 10 ರೂಪಾಯಿನಲ್ಲಿ ಊಟ ಅಂದರು ತಮಗೆ ಗೊತ್ತಿರ್ಬೋದು. 5 ರೂಪಾಯಿನಲ್ಲಿ ಒಂದು ಟೀ ಸಿಗಲ್ಲ, ಒಂದು ಕಾಫಿ ಸಿಕ್ಕಿಲ್ಲ. ಒಂದು ಕಾಫಿ ಟೀ ತೊಗೋಬೇಕಂದ್ರೆ 25 ರೂಪಾಯಿ ಇದೆ ಜರ್ನಲ್ಲಿ, ಇಲ್ಲಾಂದ್ರೆ 100 ರೂಪಾಯಿ ಬೇರೆ ಕಡೆ ಇದೆ. ಎಲ್ಲರಿಗೆ ಇಲ್ಲಿ ಎಸ್ಪೆಷಲಿ ಓಲ್ಡ್ ಸಿಟಿನಲ್ಲಿ ಒಂದು ನಾನು ಈಗ ಉದ್ಘಾಟನೆ ಮಾಡಿದ್ದೀನಿ. ಓಲ್ಡ್ ಸಿಟಿನಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲಿ ಹಳೇದು 100 ಬೆಡೆಡ್ ಆ ಹಾಸ್ಪಿಟಲ್ನಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದೆ. ಇಲ್ಲಿ ಹಳೇದು ಒಂದು ಗಂಜ್ ಇದೆ ಮತ್ತು ಲೇಬರ್ ಸ್ಟ್ಯಾಂಡ್ ಇದೆ. ಅದ್ರ ಸಲಕ್ಕೆ ಒಂದು ಓಲ್ಡ್ ಸಿಟಿನಲ್ಲಿ, ನ್ಯೂ ಸಿಟಿನಲ್ಲಿ 2, ಒಂದು ನೌಬಾದ್ನಲ್ಲಿ, ಒಂದು ಗುಂಪಾನಲ್ಲಿ 3 ಕೊಟ್ಟಿದ್ದೀನಿ. ಅದು ಮೋಸ್ಟ್ಲಿ ಅದು ಆಲ್ಸೋ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಇದರಿಂದ ಬಡವರಿಗೆ ತುಂಬ ಸಪೋರ್ಟ್ ಆಗಲಿ ಅಂತ ನಾನು ಸುಮಾರು 180 ಆಲ್ರೆಡಿ ಹೊಸ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿದೆ. ಚಿತ್ರದುರ್ಗದ ಹಿರಿಯೂರು ತಾಲೂಕು ಸಮೀಪ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡ ಪ್ರಯಾಣಿಕರ ಬಗ್ಗೆ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬಸ್ ದುರಂತರ ವಿಚಾರವಾಗಿ ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ರಹೀಂ ಖಾನ್, ನಿನ್ನೆ ನಡೆದ ಬಸ್ ದುರಂತ ಅತ್ಯಂತ ದುಃಖಕರ ಸಂಗತಿ. ಭಗವಂತ ಮೃತರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಮೃತರ ಕುಟುಂಬಗಳೊಂದಿಗೆ ನಮ್ಮ ಸರ್ಕಾರ ಜೊತೆಗಿರಲಿದ್ದು ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಆ ಕುಟುಂಬಗಳಿಗೆ ಪರಿಹಾರ ಒದಗಿಸುವ ಕೆಲಸವನ್ನು ಮಾಡುತ್ತೇನೆ. ಘಟನೆಗೆ ಕಾರಣವೇನೆಂದು ನಿಖರವಾಗಿ ತಿಳಿದು ಬಂದಿಲ್ಲ. ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಅದು ಒಂದು ತುಂಬ ದುಃಖದು, ಅದು ಎಲ್ಲ ತಮಗೆ ಗೊತ್ತಿರ್ಬೋದು ಎಲ್ಲರಿಗೆ. ಅದು ಒಂದು ತುಂಬ ದುಃಖದು ನ್ಯೂಸ್ ಇದೆ. ದೇವರವರಿಗೆ ಆತ್ಮ ಶಾಂತಿ ಕೊಳ್ಳಿ ಮತ್ತು ಅವ್ರ ಪರಿವಾರಿಗೆ ನಮ್ಮ ಸರ್ಕಾರದಿಂದ ಮುಖ್ಯಮಂತ್ರಿ ಅವರು 100% ಸಪೋರ್ಟ್ ಮಾಡ್ತಾರಂತ ಹೇಳಿದ್ದಾರೆ. ನಾವು ಈಗ ಆಲ್ರೆಡಿ ಮುಖ್ಯಮಂತ್ರಿ ಅನೌನ್ಸ್ ಮಾಡಿರ್ಬೋದು. ಈಗ ನಾನು ಈಗ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಡಿಸ್ಕಸ್ ಮಾಡ್ತೀನಿ. ಇಲ್ಲ, ಯಾರು ಲಾರಿ ಅವನು ಬಂದು ಹೊಡೆದಿದ್ದಾರಂತ ನಮಗೆ ಗೊತ್ತಾಗಿದೆ. ಅವನದು ಫಾಲ್ಟ್ ಇದೆ, ಗಾಡಿ ಏನೋ ಇನ್ಬ್ಯಾಲೆನ್ಸ್ ಆಗಿ, ಇಲ್ಲಾಂದ್ರೆ ಅವನು ಹೆಂಗೆ ಡ್ರೈವರ್ ಮಾಡಿದ್ದಾರೆ ಈಗ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಗೊತ್ತಾಗ್ತದೆ ಇಂಕ್ವೈರಿ ಆದ್ರ ಮೇಲೆ. ಅವನೇನು ಕುಡ್ದಿದ್ದಾನೆ, ನೈಟ್ ಫುಲ್ ಕಂಟಿನ್ಯೂ ಹೊಡಿತಾರೆ ಗಾಡಿ, ಆವಾಗ ಸಮಸ್ಯೆ ಈ ಥರ ಆಗ್ತದೆ. ಇನ್ನು ರೋಡ್ ಸೇಫ್ಟಿ ಇದು ಸಿಸ್ಟಮ್ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ಲಿ ಆಗಬಹುದು.
ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಅಕ್ಕಮಹಾದೇವಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 1985-88ನೇ ಸಾಲಿನ ವಿದ್ಯಾರ್ಥಿಗಳ ವತಿಯಿಂದ ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಕೇತಕಿ ಸಂಗಮೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ 20ಕ್ಕೂ ಹೆಚ್ಚು ಶಿಕ್ಷಕರನ್ನ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನ ಆತ್ಮೀಯವಾಗಿ ಪುಷ್ಪಾರ್ಚನೆ ಮಾಡುವ ಮೂಲಕ ಬರಮಾಡಿಕೊಂಡರು. ನಂತರ ಶಿಕ್ಷಕರಿಗೆ ಮೈಸೂರು ಪೇಟ ಹಾಕಿ ಶಾಲು ಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಶಿಕ್ಷಕರ ಆಶೀರ್ವಾದ ಪಡೆದುಕೊಂಡರು. ಶಿಕ್ಷಕರು ಹಾಗೂ ವಿದ್ಯಾರ್ಥಿ ಬಳಗದವರು ತಮ್ಮ ಮನದಾಳದ ಮಾತುಗಳನ್ನಾಡಿ ಅನಿಸಿಕೆಗಳನ್ನು ಹೇಳಿಕೊಂಡರು. ನಂತರ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಿ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮ ನಡೆಸಿದರು. ವಿದ್ಯಾರ್ಥಿ ಬಳಗದ ನಾಗಮ್ಮ ದೇಗ್ಲೂರೆ, ರೇಖಾ ತಂಬಾಕೆ, ಮಹಾದೇವ್ ಡೊಳ್ಳೆ, ಶಿವಕುಮಾರ್ ಸ್ವಾಮಿ ಕನ್ನಾಡೆ ಮತ್ತು ಗುರು ದುರ್ಗೆ ಬಸಯ್ಯ ಕಟಗಿಮಠ್, ಸತೀಶ್ ಕೊಮಟಗೆ, ಶಿವ ಕುರುಕುಟಿಗೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂದು ಬೀದರ್ನಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ದ್ವೇಷ ಭಾಷಣ ತಡೆ ಕಾಯ್ದೆಗೆ ಬಿಜೆಪಿ ವಿರುದ್ಧದ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ದ್ವೇಷ ಭಾಷಣ ಮಾಡಿ ಸಮಾಜದ ಸ್ವಸ್ಥ ಹಾಳು ಮಾಡುವವರಿಗಾಗಿ ಈ ಕಾಯ್ದೆಯನ್ನು ತಂದಿದ್ದೇವೆ. ಬಿಜೆಪಿಗರು ಈ ಕೆಲಸ ಮಾಡುವುದರಿಂದ ಅವರು ಇದನ್ನು ವಿರೋಧಿಸುತ್ತಿದ್ದಾರೆ. ದ್ವೇಷ ಭಾಷಣ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ದ್ವೇಷ ಭಾಷಣದಿಂದಾಗಿ ನಮ್ಮ ಭಾರತ ದೇಶದ ಗೌರವ ಕಡಿಮೆ ಆಗುತ್ತದೆ. ದೇಶ ಉದ್ಧಾರ ಆಗಲ್ಲ ಮತ್ತು ಜನರಲ್ಲಿ ಪ್ರೀತಿ ವಿಶ್ವಾಸವೂ ಇರಬೇಕು. ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಸೇರಿ ಎಲ್ಲ ಮಹಾತ್ಮರು ಅದನ್ನೇ ಹೇಳಿದ್ದಾರೆ. ಬಿಜೆಪಿ ಅವರಿಗೆ ನಮ್ಮ ಬಗ್ಗೆ ಮಾತನಾಡಲು ನೈತಿಕತೆ ಇಲ್ಲ ಅಂತ ಬಿಜೆಪಿ ವಿರುದ್ಧ ಸಚಿವ ರಹೀಂ ಖಾನ್ ಕಿಡಿಕಾರಿದ್ದಾರೆ. ಗೊತ್ತಿರ್ಬೋದು ಹೇಟ್ ಸ್ಪೀಚ್ ಜಾಸ್ತಿ ಯಾರು ಮಾಡ್ತಾರಂತ. ಅವರಿಗೆ ಈಗ ಚುರುಕಾಗಿದೆ ಇದ್ರ ಬಿಲ್ಲಿಂದ, ಅವರಿಗೆ ತೊಂದರೆ ಆಗ್ತದೆ. ಯಾಕಂದರೆ ಅವ್ರಿಗೆ ಅಂತ ಇಲ್ಲ, ಯಾರು ಕಾಮನ್ ಇದೆ ಇದು. ಯಾರು ಹೇಟ್ ಸ್ಪೀಚ್ ಮಾಡ್ತಾರೆ, ಯಾರು ತೊಂದರೆ ಕೊಡ್ತಾರೆ ಜನಗೆ, ಈ ಥರ ಮಾಡಬಾರ್ದು ಅಂತ ಅದು ಸುಪ್ರೀಂ ಕೋರ್ಟ್ದು ಆರ್ಡರ್ ದಿಶಾ ಇದೆ. ಸುಪ್ರೀಂ ಕೋರ್ಟ್ ಅವರೇ ಹೇಳಿದ್ದಾರೆ ಯಾಕೆ ನಮ್ಮ ಭಾರತ ದೇಶದಲ್ಲಿ ಈ ಥರ ಹೇಟ್ ಸ್ಪೀಚ್ ಮಾಡ್ತಾರೆ. ಎಲೆಕ್ಷನ್ ಆಗಲಿ ಬೇರೆ ರೀತಿ ಆಗಲಿ ಅವರವರು ಪರವಾಗಿ ಮಾಡಬೇಕು. ಅದು ಇದು ಬೇರೆಯವರಿಗೆ ತೊಂದರೆ, ಈ ಇಡೀ ಸಮಾಜಕ್ಕೆ ತೊಂದರೆ ಕೊಡೋದು, ಬೇರೆ ಬೇರೆ ರೀತಿಯಿಂದ ಹೇಳ್ಬೋದು. ಇದರಿಂದ ನಮ್ಮ ಭಾರತ ದೇಶದ್ದು ಒಂದು ಬೆಲೆ ಹೋಗಿಬಿಡ್ತದೆ. ನಾವು ಇಷ್ಟು ಇಡೀ ಪ್ರಪಂಚದಲ್ಲಿ 5ನೇ ಸ್ಥಾನ ಇದೆ ಅಂದರೂ ಇಲ್ಲಿರೋ ಜನ ಹೆಂಗಿದ್ದಾರೆ ಅಂತ ಅದು ಗೊತ್ತಾಗ್ಬೋದು. ಬರೀ ದೇಶ ಉದ್ಧಾರ ಆದರೂ ಸರಿಯಾಗಿಲ್ಲ, ಜನ ಆಲ್ಸೋ ತಿಳ್ಕೊಬೇಕು. ಒಂದು ಪ್ರೀತಿ ವಿಶ್ವಾಸ ಎಲ್ಲರೂ ಈ ಥರ ಮಾಡಬೇಕು. ಎಲ್ಲ ಮಹಾತ್ಮ ಹೇಳಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸ್ಟ್ರಿಕ್ಟ್ಲಿ ಬರೆದಿದ್ದಾರೆ. ಬಸವಣ್ಣ ಅವರು ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ. ಅವರಿಗೆ ಮಾತಾಡಲಿಕ್ಕೆ ಏನು ಅಧಿಕಾರ ಇಲ್ಲ. ಅವರು BJP ಯಾವಾಗಲೂ ಸುಳ್ಳು ಹೇಳ್ತಾರೆ. ಭಲ್ಗಿ ಪಟ್ಟಣದಲ್ಲಿ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ವಿಶೇಷ ಪ್ರಾರ್ಥನಾ ಕೂಟ ಹಮ್ಮಿಕೊಳ್ಳಲಾಗಿದ್ದು ಅನೇಕ ಭಕ್ತಾದಿಗಳು ಭಾಗವಹಿಸಿದರು. ಕ್ರಿಸ್ಮಸ್ ಹಬ್ಬವು ಕ್ರೈಸ್ತ ಧರ್ಮದ ಅತ್ಯಂತ ಮಹತ್ವದ ಹಬ್ಬವಾಗಿದ್ದು ಇದು ಶಾಂತಿ, ಪ್ರೀತಿ ಹಾಗೂ ಕರುಣೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಡಿಸೆಂಬರ್ ಮೊದಲ ದಿನದಿಂದಲೇ ಕ್ರೈಸ್ತರು ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ತೊಡಗಿಕೊಳ್ಳುತ್ತಾರೆ. ಕ್ರಿಸ್ತ ಧರ್ಮದ ನಂಬಿಕೆಯಂತೆ ದೇವಪುತ್ರರಾದ ಯೇಸು ಕ್ರಿಸ್ತರು ಮಾನವ ಕುಲದ ಪಾಪ ವಿಮೋಚನೆಗಾಗಿ ಈ ಭೂಮಿಗೆ ಅವತಾರ ತಾಳಿದ ದಿನವನ್ನು ಕ್ರಿಸ್ಮಸ್ ಎಂದು ಆಚರಿಸಲಾಗುತ್ತೆ ಅಂತ ಚರ್ಚ್ ಸಭಾಪಾಲಕರಾದ ರೆವಡೆಂಟ್ ದಿಲೀಪ್ ಕುಮಾರ್ ಅವರು ತಿಳಿಸಿದ್ದಾರೆ. ಪ್ರೀತಿ, ಶಾಂತಿ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಕ್ರಿಸ್ಮಸ್ ಆಚರಣೆಯಲ್ಲಿ ಪಾಲ್ಗೊಂಡ ಭಕ್ತಾದಿಗಳು ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಕ್ರಿಸ್ಮಸ್ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು. ಪಂಚಾಯತ್ ಅಧಿಕಾರಿಗಳು ಕಚೇರಿಯ ಬಾಗಿಲನ್ನು ತೆರೆದಿಟ್ಟು ಹೋದ ಸಮಯದಲ್ಲಿ ಬೀದಿ ನಾಯಿಯೊಂದು ಪಂಚಾಯತ್ನಲ್ಲಿ ಅಧಿಕಾರಿಗಳು ಕೂರಬೇಕಾದ ಕುರ್ಚಿಯ ಮೇಲೆ ಕೂತ ಘಟನೆ ಒಂದು ಬೆಳಕಿಗೆ ಬಂದಿದೆ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಯಕ್ಕಂಬ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಘಟನೆ ನಡೆದಿದ್ದು ಸಾಮಾಜಿಕ ಕಾರ್ಯಕರ್ತರೊಬ್ಬರು ಅಧಿಕಾರಿಗಳ ನಿಷ್ಕಾಳಜಿಯ ಬಗ್ಗೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಲಕ್ಷ್ಮಣ್ ದೇವಕತೆ ಅವರು ಅಧಿಕಾರಿಗಳ ಈ ಬೇಜವಾಬ್ದಾರಿ ಕೆಲಸದ ವಿರುದ್ಧ ಕಿಡಿಕಾರಿದ್ದು, ಅಧಿಕಾರಿಗಳು ನಿತ್ಯ ಕಚೇರಿಗೆ ಬಂದು ಹಾಜರಾತಿ ಹಾಕಿ ಮನೆಗೆ ಹೋಗ್ತಾರೆ. ಅವರು ಕಚೇರಿಯಲ್ಲಿ ಇಲ್ಲದ ಸಮಯದಲ್ಲಿ ಈ ರೀತಿ ನಾಯಿಗಳು ಬಂದು ಕಚೇರಿಯಲ್ಲಿ ಅಧಿಕಾರ ಮಾಡುತ್ತವೆ ಅಂತ ಆರೋಪವನ್ನು ಮಾಡಿದ್ದಾರೆ. ಗ್ರಾಮಗಳ ಉದ್ಧಾರ ಮಾಡಬೇಕಾದ ಅಧಿಕಾರಿಗಳು ಈ ರೀತಿ ನಿಷ್ಕಾಳಜಿ ವಹಿಸಿರುವುದಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ನ ಸಿಒ ಅವರು ಕ್ರಮ ಜರುಗಿಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬಸವ ಕಲ್ಯಾಣ ಹುಲಸೂರು ಪಟ್ಟಣಕ್ಕೆ ಸಂಚರಿಸುತ್ತಿರುವ ಸರ್ಕಾರಿ ಸಾರಿಗೆ ಬಸ್ಗೆ ಏಕಾಏಕಿ ಅಡ್ಡ ಬಂದ ಕಾರನ್ನು ಬಚಾವ್ ಮಾಡಲು ಹೋಗಿ ಮರಕ್ಕೆ ಗುದ್ದಿದಂಥ ಘಟನೆ ನಡೆದಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಕೋಟೆಯ ರಸ್ತೆ ಬಳಿ ಏಕಾಏಕಿ ಅಡ್ಡ ಬಂದ ಕಾರನ್ನು ತಪ್ಪಿಸಲು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಬಸ್ 10 ಜನ ಪ್ರಯಾಣಿಕರನ್ನು ಪ್ರಯಾಣಿಸುತ್ತಿದ್ದರು. ಇನ್ನು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮತ್ತು ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ದುರಂತ ತಪ್ಪಿದೆ. ನಂಬಿಕೆಯೇ ಬಂಡವಾಳವಾಗಿರುವ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಭಾರೀ ಹಣದ ದುರುಪಯೋಗವಾಗಿರುವ ಆತಂಕಕಾರಿ ಘಟನೆಯೊಂದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಬೆಳಕಿಗೆ ಬಂದಿದೆ. ATM ಚಾನೆಲ್ ಮ್ಯಾನೇಜರ್ ಒಬ್ಬರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸುಮಾರು 1,25,00,000 ರೂಪಾಯಿ ಹಣವನ್ನು ವಂಚಿಸಿರುವಂಥ ಆರೋಪದ ಮೇಲೆ ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.
ಹುಮನಾಬಾದ್ನ SBI ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ಆದ ರಘುನಾಥ್ KL ಅವರು ಬ್ಯಾಂಕ್ ಹಣ ಲಪ್ಟಾಯಿಸಿರುವುದಾಗಿ ಆರೋಪಿಸಿ ದೂರು ಸಲ್ಲಿಸಿದ್ದು, ಆರೋಪಿ ಪ್ರವೀಣ್ ಕುಮಾರ್ ತಂದೆ ಪುಟ್ಟರಾಜ್ ಎಂಬಾತ ಬೈದಾರ್ ರೀಜನಲ್ ಆಫೀಸ್ನಲ್ಲಿ ATM ಚಾನಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಜಿಲ್ಲೆಯ ವಿವಿಧ ಬ್ಯಾಂಕ್ಗಳಲ್ಲಿ ಅಧಿಕಾರಿಗಳು ರಜೆ ಹೋದಾಗ ಇವರನ್ನ ನಿಯೋಜನೆ ಮೇಲೆ ಕಳಿಸಲಾಗ್ತಾ ಇತ್ತು. ಪ್ರವೀಣ್ ಕುಮಾರ್ ಅವರನ್ನ ಹುಮನಾಬಾದ್ ಶಾಖೆಗೆ ನಿಯೋಜನೆಗೊಂಡಿದ್ದ ಸಂದರ್ಭದಲ್ಲಿ ತನ್ನ ಜವಾಬ್ದಾರಿಯಲ್ಲಿದ್ದ ATMಗಳ ಇಂಡೆಂಟ್ ಪ್ರಕಾರ ಬ್ಯಾಂಕ್ ಖಾತೆಯಿಂದ ಹಣ ಡ್ರಾ ಮಾಡುವ ಅಧಿಕಾರ ಹೊಂದಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಈತ ATMಗಳಿಗೆ ಬೇಕಾದ ಮೊತ್ತಕ್ಕಿಂತ 1 ಕೋಟಿಗೂ ಅಧಿಕ ಹಣವನ್ನು ಬ್ಯಾಂಕಿನ ಮುಖ್ಯ ಖಾತೆಯಿಂದ ಡ್ರಾ ಮಾಡಿಕೊಂಡಿದ್ದಾನೆ. ಸುಮಾರು 15 ಲಕ್ಷ ರೂಪಾಯಿ ನಗದು ಹಣವನ್ನು ನೇರವಾಗಿ ವಿಡ್ರಾ ಮಾಡಿಕೊಂಡಿದ್ದು, ಉಳಿದ ಹಣವನ್ನು ಬೇರೆ ಬೇರೆ ಗ್ರಾಹಕರ ಹೆಸರಿನಲ್ಲಿ ನಕಲಿ ವೋಚರ್ಗಳನ್ನು ಸೃಷ್ಟಿಸಿ ವರ್ಗಾವಣೆ ಮಾಡಿದ್ದಾನೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಹುಮನಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು.